ಬಿಸಿಲಿನ ಕಾಲದಲ್ಲಿ ಮಕ್ಕಳು ಕೆರೆ ಕುಂಟೆ ಬಾವಿಗಳ ಬಳಿ ಹೋಗದಂತೆ ಪೋಷಕರು ಕಟ್ಟುನಿಟ್ಟಿನ ಗಮನ ವಹಿಸಬೇಕು. ಅಕ್ಷಯ್ ಸೂಚನೆ. ಕಳೆದ ಕೆಲವು ದಿನಗಳಿಂದ ಗುಡಿಬಂಡೆ ತಾಲೂಕಿನಲ್ಲಿ ಬಿಸಿಲಿನ ತಾಪಮಾನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಜನಜೀವನದ ಮೇಲೆ ಅದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಬೆಳಗ್ಗೆ 10 ಗಂಟೆಯ ನಂತರವೇ ಬಿಸಿಲಿನ ಕಿರಣಗಳು ತೀವ್ರಗೊಳ್ಳುತ್ತಿದ್ದು ಮಧ್ಯಾಹ್ನ ವೇಳೆಗೆ ತಾಪಮಾನವು 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾಗುತ್ತಿದೆ. ಪರಿಣಾಮವಾಗಿ ಸಾರ್ವಜನಿಕರ ದಿನನಿತ್ಯದ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಮಧ್ಯಾಹ್ನ ವೇಳೆಯಲ್ಲಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ರಸ್ತೆಗಳಲ್ಲಿ ಜನಸಂಚಾರ ಗಣನೀಯವಾಗಿ ಕಡಿಮೆಯಾಗಿದ್ದು ವ್ಯಾಪಾರ ವಹಿವಾಟು ಕೂಡ ಮಂದಗತಿಯಲ್ಲಿ ಸಾಗುತ್ತಿದೆ. ಬಿಸಿಲಿನ ತೀವ್ರತೆಯಿಂದಾಗಿ ರೈತರು ಹೊಲಗಳಲ್ಲಿ ಕೆಲಸ ನಿರ್ವಹಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಲಿ ಕಾರ್ಮಿಕರು, ಕಟ್ಟಡ ನಿರ್ಮಾಣ ಕಾರ್ಮಿಕರು, ರಸ್ತೆ ಕಾಮಗಾರಿಗಳಲ್ಲಿ ತೊಡಗಿರುವವರು ಹಾಗೂ ಇತರ ಹೊರಾಂಗಣ ಕೆಲಸಗಾರರು ಬಿಸಿಲಿನ ತಾಪದಿಂದಾಗಿ ಆರೋಗ್ಯ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ ಅಕ್ಷಯ್ ಶ್ರೀನಿವಾಸ್ ರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಿಸಿಲಿನ ತಾಪದಿಂದ ಉಂಟಾಗುವ ದೇಹದ ನೀರಿನ ಕೊರತೆ, ತಲೆನೋವು, ಜ್ವರ, ದೌರ್ಬಲ್ಯ ಹಾಗೂ ವಾಂತಿ ಸಮಸ್ಯೆಗಳೊಂದಿಗೆ ರೋಗಿಗಳು ಹೆಚ್ಚಾಗಿ ಬರುತ್ತಿದ್ದಾರೆ. ವಿಶೇಷವಾಗಿ ವೃದ್ಧರು, ಮಕ್ಕಳು ಹಾಗೂ ಗರ್ಭಿಣಿಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಬೇಸಿಗೆ ಕಾಲದಲ್ಲಿ ತಾಪಮಾನ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಹಾವುಗಳ ಸಂಚರಣೆ ಹೆಚ್ಚಾಗುತ್ತದೆ. ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಹಾವುಗಳು ತಣ್ಣನೆಯ ಸ್ಥಳಗಳನ್ನು ಹುಡುಕಿಕೊಂಡು ಮರಗಳ ನೆರಳು, ಗಿಡಗಂಟಿಗಳು, ಕಲ್ಲುಗಳ ಕೆಳಭಾಗ, ಮನೆಗಳ ಸುತ್ತಮುತ್ತ ಇರುವ ಶೀತ ಪ್ರದೇಶಗಳಲ್ಲಿ ಆಶ್ರಯ ಪಡೆಯುತ್ತವೆ. ಈ ಸಂದರ್ಭದಲ್ಲಿ ಜನರು ತಿಳಿಯದೆ ಅದೇ ಸ್ಥಳಗಳಲ್ಲಿ ಕುಳಿತುಕೊಳ್ಳುವುದು, ವಿಶ್ರಾಂತಿ ಪಡೆಯುವುದು ಅಥವಾ ಕೆಲಸ ನಿರ್ವಹಿಸುವುದರಿಂದ ಹಾವು ಕಚ್ಚುವ ಅಪಾಯ ಹೆಚ್ಚಾಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು, ಕೂಲಿ ಕಾರ್ಮಿಕರು ಮತ್ತು ಮಕ್ಕಳು ಹೆಚ್ಚಿನ ಜಾಗೃತಿ ವಹಿಸಬೇಕು ಹಾಗೂ ಅತಿಯಾಗಿ ತಣ್ಣಗಾಗಿರುವ ಐಸ್ ಕ್ರೀಮ್, ತಣ್ಣೀರು ಪಾನೀಯಗಳು ಹಾಗೂ ಫ್ರಿಡ್ಜ್ನಿಂದ ತೆಗೆದ ತಕ್ಷಣದ ತಂಪು ಪದಾರ್ಥಗಳನ್ನು ಸೇವಿಸುವುದನ್ನು ಸಾಧ್ಯವಾದಷ್ಟು ತಪ್ಪಿಸಬೇಕು. ಇವುಗಳಿಂದ ಗಂಟಲು ನೋವು, ನೆಗಡಿ, ಜ್ವರ ಹಾಗೂ ಇತರೆ ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಿದರು. ಆರೋಗ್ಯ ಕಾಪಾಡಿಕೊಳ್ಳಲು ಜನರು ದಿನದಲ್ಲಿ ಹಲವು ಬಾರಿ ಸ್ವಚ್ಛ ನೀರು ಕುಡಿಯಬೇಕು. ತಂಪಾದ ಮಜ್ಜಿಗೆ, ಎಳನೀರು, ದಾಳಿಂಬೆ, ದ್ರಾಕ್ಷಿ ಸೇರಿದಂತೆ ಹಣ್ಣು ಹಂಪಲು ಸೇವಿಸುವುದು ಉತ್ತಮ. ಮಧ್ಯಾಹ್ನ 12 ರಿಂದ 3 ಗಂಟೆಯವರೆಗೆ ಅಗತ್ಯವಿಲ್ಲದ ಹೊರ ಸಂಚಾರ ತಪ್ಪಿಸುವುದು ಒಳಿತು. ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಹಾಗೂ ತಲೆಯ ಮೇಲೆ ಟೋಪಿ ಬಳಸುವುದು ಸಹಾಯಕವಾಗುತ್ತದೆ ಎಂದು ಸಲಹೆ ನೀಡಿದರು. ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಬೇಕು. ಮಕ್ಕಳು ಆಟವಾಡುವ ಸಮಯವನ್ನ ಬೆಳಗ್ಗೆ ಅಥವಾ ಸಂಜೆ ವೇಳೆಗೆ ಮಾತ್ರ ಸೀಮಿತಗೊಳಿಸುವಂತೆ ಸೂಚಿಸಲಾಗಿದೆ. ಬಿಸಿಲಿನ ಕಾಲದಲ್ಲಿ ಮಕ್ಕಳು ಕೆರೆ, ಕುಂಟೆ, ಬಾವಿಗಳ ಬಳಿ ಹೋಗದಂತೆ ಪೋಷಕರು ಕಟ್ಟುನಿಟ್ಟಿನ ಗಮನ ವಹಿಸಬೇಕೆಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಒಟ್ಟಾರೆ ತಾಪಮಾನ ಏರಿಕೆಯಿಂದ ತಾಲೂಕಿನ ಜನಜೀವನದಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತಾಲೂಕು ಆಡಳಿತ ಹಾಗೂ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ದಾಹ ಆದ್ರೆ ಮಾತ್ರ ಕುಡಿಬೇಕು, ಅಲ್ಲದೆ ಯಾವಾಗಲೂ ಕೂಡ ನಮ್ಮ 3 ರಿಂದ 4 ಲೀಟರ್ ನೀರನ್ನು ಕುಡಿಬೇಕಾಗುತ್ತೆ. ಅದು ಎಳ್ನೀರಾಗಲಿ, ಮಜ್ಜಿಗೆ ಆಗಲಿ, ಮತ್ತು ಈಗ ಲೆಮನ್ ನೀರಾಗಲಿ, ಆ ಥರ ಅಂಶಗಳು ನಾವು ಜಾಸ್ತಿ ತೊಗೊಬೇಕಾಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಈಗ ಹೊರಗಡೆ ಬಿಸಿಲಲ್ಲಿ ತುಂಬ ಹೊತ್ತು ಇರಬಾರ್ದು, ತಣ್ಣಗಿರೋ ಜಾಗದಲ್ಲಿ ಇರಬೇಕಾಗತ್ತೆ. ಲೂಸ್ ಆಗಿರೋ ಕ್ಲೋತ್ಸ್ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ತಲೆನೋವು ಜಾಸ್ತಿ ಆಗೋದ್ರಿಂದ ಈ ಹೆಡ್ ಕ್ಯಾಪ್ಸ್ ಯೂಸ್ ಮಾಡಬೇಕಾಗುತ್ತೆ. ಕಣ್ಣು ಉರಿಯೋದು ಜಾಸ್ತಿ ಆಗುತ್ತೆ, ಅದನ್ನ ಸನ್ಗ್ಲಾಸಸ್ ಏನಾದರೂ ಯೂಸ್ ಮಾಡ್ಕೊಬೇಕು, ಸನ್ಸ್ಕ್ರೀನ್ಸ್ ಯೂಸ್ ಮಾಡಬೇಕು. ಇವೆಲ್ಲ ಸ್ಕಿನ್ ಕೇರ್ ಆದರೆ, ಇನ್ ಕೇಸ್ ಏನಾದರೂ ಆ ಥರ ಏನಾದರೂ ಬಿಸಿಲಿಂದ ಏನೋ ಎಫೆಕ್ಟ್ ಆದರೂ ಅಂತಂದರೆ, ತಲೆನೋವು ಇಲ್ಲ ಅಂತಂದರೆ ತಲೆ ಸುತ್ತಂಗೆ ಆಗೋದು, ಇಲ್ಲ ವಾಮಿಟಿಂಗು, ಮೋಷನ್ಸ್ ಆಗಲಿ ಏನಾಯಿತು ಅಂತಂದರೆ ಇಮಿಡಿಯೇಟಾಗಿ ಬಂದು ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕಾಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಮೇನ್ ಥಿಂಗ್ ಏನು ಅಂತಂದರೆ, ಈ ಸಮ್ಮರಲ್ಲಿ ಸ್ನೇಕ್ ಬೈಟ್ ಕೇಸಸ್ ಜಾಸ್ತಿ ಆಗುತ್ತೆ. ಏನು ಅಂತಂದರೆ, ಈ ಹಾವುಗಳು ಅಲ್ಲಿ ಇಲ್ಲಿ ಅಂತ ತಣ್ಣಗಿರೋ ಪ್ರದೇಶಗಳಲ್ಲಿ ಬಂದು ಇರುತ್ತೆ. ಸೊ ನಾವು ಅದೇ ಜಾಗದಲ್ಲಿ ಕೂತ್ಕೊಂಡಾಗ ಸ್ನೇಕ್ ಬೈಟ್ ಕೇಸಸ್ಸು ಜಾಸ್ತಿ, ಹೆಚ್ಚಳಗಳು ಜಾಸ್ತಿ ಇರುತ್ತೆ. ಸೊ ಇನ್ ಕೇಸ್ ಆದ್ರೆ ಯಾವುದೇ ಬೈಟ್ ನಿಮ್ಗೆ ಅನುಮಾನ ಇದ್ದರೂ ಕೂಡ ತಕ್ಷಣವೇ ಹಾಸ್ಪಿಟಲ್ ಬಂದು ನೀವು ಚಿಕಿತ್ಸೆ ತೊಗೊಂಡ್ರೆ, ಪ್ರತಿಯೊಂದು PHC ನಮ್ಮಲ್ಲಿ 3 PHCಗಳಿದೆ. 3 PHC ಕೂಡ ನಮ್ಮಲ್ಲಿ AC ಸ್ಟಾಕ್ ಇದೆ. ಸೊ ಎಲ್ಲೇ ಬಂದರೂ ಕೂಡ ನಾವು ಚಿಕಿತ್ಸೆಯನ್ನು ಕೊಟ್ಟು ಮುಂದಿನ ಹೈಯರ್ ಸೆಂಟ್ರಿಗೆ ನಾವು ರೆಫರ್ ಮಾಡ್ಕೊಡ್ತೀವಿ. ಫಸ್ಟ್ ಚಿಕಿತ್ಸೆ ಕೊಟ್ಟು ASP ಹಾಕಿ ಆನಂತರ ನಾವು ಹೈಯರ್ ಇದಕ್ಕೆ ಇದು ಮಾಡ್ಕೊತೀವಿ. ಬಟ್ ಏನು ಅಂತಂದರೆ ಹಾವು ಅದು ಎಚ್ಚರವಾಗಿರಬೇಕು.
ಇವೆಲ್ಲ ಏನು ಅಂತಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಏನು ಅಂತಂದರೆ ನಾವು ಫಸ್ಟು ಹೇಗೆ ಅದನ್ನು ನಾವು ತಡ್ಕೊತೀವಿ, ನಮ್ಮ ಬಾಡಿನ ನಾವು ಸೆಟ್ ಮಾಡ್ಕೊತೀವಿ ಅಂತಂದರೆ ಅದ್ರ ಮೇಲೆ ನಮಗೆ ಯಾವುದೇ ರೋಗಗಳಿಲ್ದಿರ. ಬಟ್ ಸಮ್ಮರ್ ಇಸ್ ಅ ವೆರಿ ಗುಡ್ ಥಿಂಗ್. ಬಟ್ ಏನು ಅಂದರೆ ನಾವು ನಮ್ಮ ಎಚ್ಚರಿಕೆಯಿಂದ ಇರಬೇಕು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.